ಹಾಯ್ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಟು ದ ವಿಡಿಯೋ. ನಾನು ನಿಮ್ಮ ಹುಸೇನ್ ನಾಯ್ಕರ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಒಂದು ನ್ಯೂ ಬ್ಯಾಚ್ ಲಾಂಚ್ ಆಗ್ತಾ ಇದೆ. ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾರಿಗೆ ಈ ಕೋರ್ಸ್, ಯಾರಿಗೆ ಇದರಿಂದ ಹೆಲ್ಪ್ ಆಗುತ್ತೆ, ಯಾರು ಈ ಕೋರ್ಸ್ನಿಂದ ಇಂಗ್ಲಿಷನ್ನು ಕಲಿಬಹುದು ಅಂತ ಹೇಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋನ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇವಲ 30 ದಿನಗಳ ಒಳಗಡೆ ನೀವು ಇಂಗ್ಲಿಷನ್ನು ಕಲಿಬಹುದು. ಸರಿಯಾಗಿ ಪ್ರಾಪರ್ ಆಗಿ ನಾನು ಹೇಳ್ತಾ ಇರುವಂತಹ ಈ ಒಂದು ಕೋರ್ಸನ್ನು ನೀವು ಫಾಲೋ ಮಾಡಿದೆ. ಸೊ ಬನ್ನಿ ಯಾವ ರೀತಿ ಕಲಿದೀರಾ, ಈ ಕೋರ್ಸ್ ಯಾರಿಗೆ ಅನ್ನೋದನ್ನ ಫಸ್ಟ್ ನಾನು ನಿಮಗೆ ತಿಳಿಸ್ತೇನೆ. ಸೊ ಈ ಒಂದು ಕೋರ್ಸ್ ಇದೆ ಅಲ್ಲ, ಯಾರಿಗೆ ಅಂದ್ರೆ ಈ ಒಂದು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ರೆ ನೀವು ಈ ಒಂದು ಕೋರ್ಸ್ ನೀವು ಡೆಫಿನೆಟ್ಲಿ ಜಾಯಿನ್ ಆಗಲೇಬೇಕು. ಇದರಿಂದ ನೀವು ಆರಾಮಾಗಿ ಇಂಗ್ಲಿಷ್ ಅನ್ನ ಕಲಿತೀರಾ. ಫಸ್ಟ್ ಒನ್ ಬಂದು, ನನಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ. ಸೊ ನಿಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕಿಂಗ್ ಪ್ರೊಫೆಷನಲ್ ಇದ್ದಾರೆ, ಸೊ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಕಂಪನೀಸ್ ಅಲ್ಲಿ, ಜಾಬ್ ನಲ್ಲಿ ಇದ್ದಾರೆ, ಬಟ್ ಇಂಗ್ಲಿಷ್ ಅರ್ಥ ಆಗೋದಿಲ್ಲ. ಅದು ನ್ಯೂಸ್ ಪೇಪರ್ ಓದಿದಾಗ ಆಗಿರ್ಬೋದು, ಯಾವುದೋ ಇಂಗ್ಲಿಷ್ ವಿಡಿಯೋಸ್ ನೋಡಿದಾಗ ಆಗಿರ್ಬೋದು, ಯಾರು ಮೀಟಿಂಗ್ ಅಲ್ಲಿ, ಫಂಕ್ಷನ್ಸ್ ಗಳಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಬಟ್ ನಿಮಗೆ ಅದು ಅರ್ಥ ಆಗೋದಿಲ್ಲ. ಆ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಈ ಒಂದು ಕೋರ್ಸ್ ಅಲ್ಲಿ ನಾನು ನಿಮಗೆ ಆ ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಸೆಕೆಂಡ್ ಒನ್ ಬಂದು, ಇನ್ನ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನರಿಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಕೇಳ್ತಾ ಇದ್ದಾರೆ ಇಂಗ್ಲಿಷ್, ಮೊದಲನೇ ಸ್ಟ್ಯಾಂಡರ್ಡ್ ಇಂದ ಅಲ್ಪ ಸ್ವಲ್ಪ ಅರ್ಥ ಆಗೇ ಆಗುತ್ತೆ, ಬಟ್ ಓನ್ ಆಗಿ ನೀವು ವಾಕ್ಯ ಮಾಡಿ ವಾಕ್ಯಗಳನ್ನ ಬರೀತೀರಾ ಇಂಗ್ಲಿಷ್ ನಲ್ಲಿ, ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಗಳು ಇಲ್ಲದೆ ಇದ್ದಾಗ ಇಲ್ಲ ಸರ್ ಬರೋದಿಲ್ಲ, ಗ್ರಾಮರ್ ಮಿಸ್ಟೇಕ್ಸ್ ಗಳು ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಸೊ ಈ ಕೋರ್ಸ್ ಅಲ್ಲಿ ಡೆಫಿನೆಟ್ಲಿ ನಾನು ನಿಮಗೆ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡಬೇಕು ಅದನ್ನ ನಿಮಗೆ ಕಲಿಸ್ತೀನಿ. ಇನ್ನು ಮೂರನೆಯ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದು, ಸೊ ನನಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾಲ್ಕನೇ ಪ್ರಾಬ್ಲಮ್ ಬಂದು, ನನಗೆ ಇಂಗ್ಲಿಷ್ ಮಾತಾಡುವಾಗ, ಯಾರ್ದೋ ಜೊತೆ ಮಾತಾಡುವಾಗ, 4 ಜನರ ಮುಂದೆ ಇಂಗ್ಲಿಷ್ ಮಾತಾಡುವಾಗ, ಮೀಟಿಂಗ್ಸ್ ಗಳಲ್ಲಿ ಇಂಗ್ಲಿಷ್ ನಾನು ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ಆಗುತ್ತೆ. ಸೊ ಆ ಭಯದಿಂದ ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಭಯ ಪಡಬೇಡಿ, ಟೆನ್ಷನ್ ತಗೋಬೇಡಿ. ಈ ಒಂದು ಕೋರ್ಸ್ ಅಲ್ಲಿ ನಾನು ನಿಮಗೆ ಇದನ್ನ ಕಲಿಸ್ತಾ ಹೋಗ್ತೀನಿ, ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಯಾಕೆ ಭಯ ಆಗ್ತಾ ಇದೆ ಅಂದ್ರೆ, ತಪ್ಪು ಮಾಡುವಂತ ಭಯ ಯಾಕೆ ಆಗ್ತಾ ಇದೆ ಅಂದ್ರೆ, ಇಲ್ಲಿ ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗಿ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ವಾಕ್ಯ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಆ ಭಯ ಬರುತ್ತೆ. ಸೊ ಆ ಭಯ ಬಂತಂದ್ರೆ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ 4ರಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಅಥವಾ ಒಂದಕ್ಕಿಂತ ಹೆಚ್ಚಿನ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಕೋರ್ಸ್ ಇಂದ ನಿಮಗೆ ಇದನ್ನ ಕಲೀಲಿಕ್ಕೆ ಸಿಗುತ್ತೆ. ನಿಮ್ಮ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೆಜಾರಿಟಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ. ಎಷ್ಟೋ ಜನರಿಗೆ ಇವತ್ತು ಇಂಗ್ಲಿಷ್ ಅರ್ಥ ಆಗ್ತಾ ಇದೆ, ಬಟ್ ಓನ್ ಆಗಿ ವಾಕ್ಯ ಮಾಡೋದು, ಮಾತಾಡೋದು, ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಬಹಳ ಇರುತ್ತೆ. ಸೊ ಅದನ್ನೇ ಸಾಲ್ವ್ ಮಾಡಲಿಕ್ಕೆ, ನಿಮಗೆ ಇಂಗ್ಲಿಷ್ ನ ಭಯದಿಂದ ಮುಕ್ತಗೊಳಿಸಲಿಕ್ಕೆ, ಇಂಗ್ಲಿಷ್ ಅಲ್ಲಿ ನಿಮಗೆ 0 ಇಂದ ಹೀರೋ ಮಾಡಲಿಕ್ಕೆ ನಾನು ಲಾಂಚ್ ಮಾಡ್ತಾ ಇದ್ದೀನಿ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್. ಸೊ ಈ ಕೋರ್ಸ್ ಅಲ್ಲಿ ನಿಮಗೆ 0 ಇಂದ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ, ಹೀರೋ ಲೆವೆಲ್ ವರೆಗೆ ಇಂಗ್ಲಿಷ್ ಅನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಈಸಿ ಮೆಥಡ್ ನಲ್ಲಿ ಕಲಿಸ್ತಾ ಹೋಗ್ತೀನಿ. ಇಷ್ಟು ಈಸಿ ಮೆಥಡ್ ನಲ್ಲಿ ಇದಕ್ಕಿಂತ ಮೊದಲು ಎಲ್ಲೂ ಕೂಡ ನೀವು ಕಲ್ತಿರೋದಿಲ್ಲ ಅಂಡ್ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅಷ್ಟು ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಏನ್ ಕಲಿಸ್ತೀರಾ ಅಂತ ಕೇಳಿದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ, ಬೇಸಿಕ್ ನಿಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಇಂಗ್ಲಿಷ್ ಅನ್ನ ನೀವು ಕಲಿತೀರಾ. ಇನ್ ಶಾರ್ಟ್ ಆಗಿ ಹೇಳೋದ್ರೆ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತೀರಾ. ಸೊ ಏನು ಫೀಚರ್ಸ್ ಇರುತ್ತೆ ಕೋರ್ಸ್ದು, ಸೊ ಅದು ಕೂಡ ಒಂದ್ಸಲ ನೋಡ್ಕೊಳ್ಳೋಣ. ಯಾಕೆಂದ್ರೆ ಸೊ ಕ್ಲಾಸ್ ನಿಮಗೆ ಅಲ್ಲಿ ಇಲ್ಲಿ ಸಿಗುತ್ತೆ ಅಂತ ಕೂಡ ನೀವು ಹೇಳ್ಬೋದು, ಬಟ್ ಇಲ್ಲಿ ಕೇವಲ ಕ್ಲಾಸ್ ಇಂದ ನೀವು ಪರ್ಫೆಕ್ಟ್ ಆಗೋದಿಲ್ಲ. ಸೊ ಪರ್ಫೆಕ್ಟ್ ಆದಾಗನೇ ಏನಾಗುತ್ತೆ, ಆ ಒಂದು ಭಯ ಹೋಗುತ್ತೆ, ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ. ಆ ಭಯ ಹೋದಾಗ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಬಂದಾಗ ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತೀರಾ. ಸೊ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗ್ಲಿಕ್ಕೆ ಕೇವಲ ಕ್ಲಾಸಸ್ ನಿಂದ ಕೆಲಸ ನಡೆಯೋದಿಲ್ಲ. ಸೊ ಇಲ್ಲಿ ಡೆಫಿನೆಟ್ಲಿ ಲೈವ್ ಕ್ಲಾಸಸ್ ಗಳಲ್ಲಿ ನಾನು ನಿಮಗೆ ಕಲಿಸ್ತಾ ಇರ್ತೀನಿ ಇಂಗ್ಲಿಷ್ ಅನ್ನ ತುಂಬಾ ಈಸಿ ಸರಳವಾದಂತಹ ಮೆಥಡ್ ನಲ್ಲಿ. ಎನಿ ಡೌಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ, ಆರಾಮಾಗಿ ನಿಮ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಅದು ಕೂಡ ಕೇವಲ 30 ಡೇಸ್ ನೀವು ಡೈಲಿ 1 ರಿಂದ 1.5 ತಾಸಿನ ಸಮಯ ಕೊಡಿ ಸಾಕು ನನಗೆ. ಸೊ ಆ ಎಲ್ಲ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಸಿಗುತ್ತೆ. ಅಂಡ್ ಇಲ್ಲಿ ಫಸ್ಟ್ ಲೈವ್ ಕ್ಲಾಸ್ ಅಲ್ಲಿ ಏನಾಗುತ್ತೆ, ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಎಲ್ಲಿವರೆಗೆ ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗೋದಿಲ್ವೋ ಅಲ್ಲಿವರೆಗೆ ನಿಮಗೆ ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಂಬರ್ 1 ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗಬೇಕು. ಸೊ ಅದು ಎಲ್ಲಿ ಡೌಟ್ಸ್ ನಿಂದು ಕ್ಲಿಯರ್ ಆಗೋದಿಲ್ಲ. ಸೊ ಈ ಬ್ಯಾಚ್ ಅಲ್ಲಿ ಹಾಗಾಗಿ ನಿಮಗೆ ಈ ಒಂದು ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೆಕೆಂಡ್ ಒನ್, ಆನ್ಲೈನ್ ಟೆಸ್ಟ್ ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳು ಕ್ಲಾಸ್ಗಿಂತ ಹೆಚ್ಚು ಇಂಪಾರ್ಟೆಂಟ್ ಇದು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತಾನೆ ಒಬ್ಬ ಮನುಷ್ಯ ಒಂದು ಯಾವುದೇ ಸ್ಕಿಲ್ ಅನ್ನ ಕಲಿಬೇಕಂದ್ರೆ. ಸೊ ಇಲ್ಲಿ ನಿಮಗೆ ರೆಡಿ ಮಾಡಿಟ್ಟಿರುವಂತಹ ಟೆಸ್ಟ್ಗಳು, ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳು ಸಿಗುತ್ತೆ. ಸೊ ಅದನ್ನ ನೀವು ಬರೆಯೋದ್ರ ಮೂಲಕ, ಟೆಸ್ಟ್ ಅಟೆಂಪ್ಟ್ಸ್ ಮಾಡೋದ್ರ ಮೂಲಕ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಅಂಡ್ ದೆನ್ ಅದಕ್ಕೆ ರೈಟ್ ಆನ್ಸರ್ ಕೂಡ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಕರೆಕ್ಟ್ ಮಾಡಿದ್ರಿ, ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ರೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಆ ಪ್ರಾಕ್ಟೀಸ್ ನಿಂದ ಇಲ್ಲಿ ಪರ್ಫೆಕ್ಟ್
ಆಗ್ತೀರಾ. ನೋಟ್ಸ್ ಆದ್ರೂ ಡೆಫಿನೆಟ್ಲಿ ಸಿಗುತ್ತೆ. ನೋಟ್ಸ್ ಬರೆಯುವಂತಹ ಅವಶ್ಯಕತೆ ಇಲ್ಲ, ಅಲ್ಲಿ ಕೂಡ ತುಂಬಾ ಟೈಮ್ ಸೇವ್ ಆಗುತ್ತೆ. ಇನ್ನು ಕೆಲವೊಬ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ, ಕೆಲವೊಬ್ರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ, ತುಂಬಾ ಬರೀಲಿಕ್ಕೆ ಬರೋದಿಲ್ಲ, ಓದ್ಲಿಕ್ಕೆ ಬರೋದಿಲ್ಲ. ಸೊ ಅಂಥವ್ರಿಗೆ ಕೂಡ ಇಲ್ಲಿ ನಾನು ಹೇಳ್ಕೊಡ್ತೀನಿ ಕ್ಲಾಸಲ್ಲಿ ಯಾವ ರೀತಿ ಓದೋದನ್ನ ಕಲಿಬೇಕು, ಯಾವ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಆಗಿರುವಂಥ ಟೆಕ್ನಿಕ್ಸ್ ಕೂಡ ಈ ಕ್ಲಾಸಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಇನ್ನು ಎಲ್ಲ ಕ್ಲಾಸಸ್ಗಳ ರೆಕಾರ್ಡಿಂಗ್ ಕೂಡ ಸಿಗುತ್ತೆ 6 ತಿಂಗಳವರೆಗೆ, ಅಲಾಂಗ್ ವಿತ್ ಟೆಸ್ಟ್, ನೋಟ್ಸ್, ಅಸೈನ್ಮೆಂಟ್ಸ್ ಎಲ್ಲದರ ಜೊತೆಯಲ್ಲಿ 1 ತಿಂಗಳ ನನ್ನ ಜೊತೆ ಲೈವ್ ಕಲಿತೀರಾ. ಸೊ ಅದ ನಂತರ ನಿಮಗೆ 6 ತಿಂಗಳವರೆಗೆ ಆ ಎಲ್ಲ ಕ್ಲಾಸಸ್ಗಳ ರೆಕಾರ್ಡಿಂಗ್ ಕೂಡ ಈ ಒಂದು ಕೋರ್ಸಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಯಾಕಂದ್ರೆ ಬೇಕಾದ್ರೆ ಮತ್ತೊಂದ್ಸಲ ನೀವು ರಿವಿಷನ್ ಮಾಡ್ಕೋಬಹುದು, ಕ್ಲಾಸ್ ಮಿಸ್ ಆದ್ರೆ ನಂತರ ಕೂಡ ನೋಡಬಹುದು. ಇನ್ನು ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಈ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ 9th June 2026 ಇಂದ. ಇನ್ನು ಕೇವಲ 3-4 ದಿನದಲ್ಲಿ ಈ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಟೈಮ್ ಏನಿದೆ ಅಂದ್ರೆ ಸಾಯಂಕಾಲ ಈವ್ನಿಂಗ್ 7 ಗಂಟೆಗೆ ನೀವು ಸ್ಟೂಡೆಂಟ್ ಆಗಿರಲಿ, ವರ್ಕಿಂಗ್ ಪ್ರೊಫೆಷನಲ್ ಆಗಿರಲಿ, ಆರಾಮಾಗಿ 7 ಗಂಟೆಗೆ ಕ್ಲಾಸ್ ಅನ್ನು ಅಟೆಂಡ್ ಮಾಡಬಹುದು. ಮಿಸ್ ಆದ್ರೂ ಕೂಡ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಸಿಗುತ್ತೆ. ಇನ್ನು ಕ್ಲಾಸ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ, ಸೊ ಕ್ಲಾಸ್ ನಡೆಯುತ್ತೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿಂದ ಪ್ಲೇ ಸ್ಟೋರ್ ನಿಂದ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೇರವಾಗಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಜಾಯಿನ್ ಆಗ್ಬೋದು. ಆಪ್ ನ ಹೆಸರು ಬಂದು ಸ್ಕಿಲ್ ಬೂಸ್ಟರ್ ಆಪ್. ನಿಮ್ಮ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಇವತ್ತಿನ AI ಕಾಲದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎರಾದಲ್ಲಿ ಎಷ್ಟೋ ಜನ ಜಾಬ್ ಕಳ್ಕೊಳ್ತಾ ಇದ್ದಾರೆ. ಬಟ್ AI ಇನ್ನುವರೆಗೆ ಕಮ್ಯುನಿಕೇಶನ್ ಸ್ಕಿಲ್, ಇಂಗ್ಲಿಷ್ ಫ್ಲೂಯೆನ್ಸಿ ಸ್ಕಿಲ್ ಅನ್ನ ರೀಪ್ಲೇಸ್ ಮಾಡಿಲ್ಲ. ಅದರ ಅವಶ್ಯಕತೆ ಇಂಗ್ಲಿಷ್ ನಲ್ಲಿ ಪ್ರಾಂಪ್ಟ್ ಕೊಡಬೇಕು. ಎಷ್ಟೋ AI ಟೂಲ್ಸ್ ಬಳಸಬೇಕಂದ್ರೆ ಇಂಗ್ಲಿಷ್ ನಲ್ಲಿ ಪ್ರಾಂಪ್ಟ್ ಕೊಡಬೇಕು. ಪ್ರಾಂಪ್ಟ್ ಕೊಡಲಿಕ್ಕೂ ಕೂಡ ಸರಿಯಾದಂತಹ ಒಂದು ರೆಸ್ಪಾನ್ಸ್ ನಿಮಗೆ ಬೇಕಂದ್ರೆ ಕೂಡ ಸರಿಯಾಗಿ ನೀವು ಒಂದು ಕ್ವಶನ್ ಅನ್ನ, ಪ್ರಾಂಪ್ಟ್ ಅನ್ನ ಕೊಡಬೇಕಾಗುತ್ತೆ AI ಗೆ. ಸೊ ಅದು ಬರುತ್ತೆ ಇಂಗ್ಲಿಷ್ ನಿಂದ. ಸೊ ಅದನ್ನ ನೀವು ಈ ಕೋರ್ಸಲ್ಲಿ ಕಲಿತೀರಾ. ನಿಮ್ಗೆ ಏನಾದರೂ ಅಡಿಷನಲ್ ಡೌಟ್ಸ್, ಕ್ವಶನ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು 8150853340. ಸೊ ಬನ್ನಿ, ನಿಮ್ಮ ಇಂಗ್ಲಿಷ್ನ ಭಯವನ್ನ ಹೊಡೆದೋಡಿಸೋಣ, ಕಾನ್ಫಿಡೆನ್ಸ್ ಅನ್ನ ನಿಮ್ಮಲ್ಲಿ ತರೋಣ. ಇಂಗ್ಲಿಷ್ ಮಾತಾಡುವಾಗ, ಪಬ್ಲಿಕ್ ಸ್ಪೀಕಿಂಗ್ ಮಾಡುವಾಗ, ಕಮ್ಯುನಿಕೇಟ್ ಮಾಡುವಾಗ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತೀರಾ. ಎಷ್ಟೋ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ ತಲೆಯಲ್ಲಿ, ನಾನು ಇಂಗ್ಲಿಷ್ ಕಲಿಬಹುದಾ, ನಾನು ಮೊದಲನೇ ಸ್ಟ್ಯಾಂಡರ್ಡ್ ನಿಂದ, ಮೊದಲನೇ ತರಗತಿಯಿಂದಾನೇ ಕನ್ನಡ ಮೀಡಿಯಂ ಇಂದ ಕಲಿತು ಬಂದವನು, ನನಗೆ ಇಂಗ್ಲಿಷ್ ಕಲೀಲಿಕ್ಕೆ ಸಾಧ್ಯನಾ? ಸೊ ಬನ್ನಿ, ನಾನು ನಿಮ್ಗೆ ಹೇಳೋದಿಲ್ಲ, ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ರಕ್ಷಿತಾ ಅನ್ನುವಂತಹ ಸ್ಟೂಡೆಂಟ್, ಇವರು ಕನ್ನಡ ಮೀಡಿಯಂ ಇಂದಾನೇ ಕಲಿತು ಬಂದಿರುವಂತಹ ಸ್ಟೂಡೆಂಟ್, ಇಂಗ್ಲಿಷ್ ಅನ್ನ ಈ ಕೋರ್ಸ್ ಇಂದ ಕಲ್ತಿದ್ದಾರೆ. ಇನ್ನು ಇವರು ಒಬ್ಬ ಲೆಕ್ಚರರ್, ಸೆಕೆಂಡ್ PUC ಗೆ ಟೀಚ್ ಮಾಡುವಂತಹ ಲೆಕ್ಚರರ್, ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಸೊ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಸೊ ಅವರು ಕೂಡ ಇಂಗ್ಲಿಷ್ ಅನ್ನ ಇದೇ ಕೋರ್ಸ್ ಇಂದ ಕಲ್ತಿದ್ದಾರೆ. ಸೊ ಹಿ ಹ್ಯಾಸ್ ಆಲ್ಸೋ ಪ್ರೂವನ್ ದಟ್ ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ಯಾವುದೇ ಏಜ್ ಇರಲಿ ಅದಕ್ಕೆ ನಾಚಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಆಗಿ ಯಾರು ಕಲಿತಾ ಇದ್ದಾರೆ ಆ ವ್ಯಕ್ತಿನೇ ಲೈಫ್ ನಲ್ಲಿ ಬೆಳೀತಾ ಇರ್ತಾನೆ. ಇನ್ನು ಅಂಕಿತಾ ಅನ್ನುವಂತಹ ಸ್ಟೂಡೆಂಟ್ ಕೂಡ, ಇವರು ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದವರು, ಇದೇ ಕೋರ್ಸ್ ಇಂದ ಇಂಗ್ಲಿಷ್ ಅನ್ನ ಕಲಿತಿದ್ದಾರೆ. ಸೊ ಇದು ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೇನೆ, ನಿಮ್ಮಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿ ಆಗಿದ್ರೆ ನೋ ಟೆನ್ಷನ್, ಆರಾಮಾಗಿ ಇಂಗ್ಲಿಷ್ ಕಲಿತೀರ. ನಾನು ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದವನು, ನಾನು ಕಲ್ತಿದ್ದೀನಿ, ಸಾವಿರಾರು ಜನರಿಗೆ ಕಲಿಸಿದ್ದೀನಿ, ನೀವು ಕೂಡ ಕಲಿಬಹುದು. ಇನ್ನು ಶ್ವೇತಾ ಅನ್ನುವಂತಹ ಇವರು ಕೂಡ ನಮ್ಮ ಸೆಕೆಂಡ್ PUC ಒಬ್ಬ ಲೆಕ್ಚರರ್, ಇವರು ಕೂಡ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಇಂಗ್ಲಿಷ್ ತುಂಬಾ ಭಯ ಇತ್ತು, ಮಿಸ್ಟೇಕ್ಸ್ ಗಳು ಮಾಡ್ತಿದ್ರು, ಆ ಎಲ್ಲ ಮಿಸ್ಟೇಕ್ಸ್ ಅನ್ನ ಓವರ್ಕಮ್ ಮಾಡಿದ್ದಾರೆ ಈ ಒಂದು ಕೋರ್ಸ್ ನಿಂದ. ಸೊ ಭವ್ಯ ಅನ್ನುವಂತಹ ಸ್ಟೂಡೆಂಟ್ಸ್, ಈ ರೀತಿ ಬಹಳ ಜನ ಇದ್ದಾರೆ. ಸಂದೀಪ್ ಅನ್ನುವಂತಹ ಸ್ಟೂಡೆಂಟ್ ಕೂಡ, ಇವರು ಕೂಡ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ. ಸೊ ಬಹಳಷ್ಟು ಜನ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಆರಾಮಾಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಈಸಿಯೆಸ್ಟ್ ಮೆಥಡ್ ಅಲ್ಲಿ ನಾನು ನಿಮಗೆ ಇಲ್ಲಿ ಕಲಿಸ್ತಾ ಹೋಗ್ತೀನಿ. ಇದರ ಡೆಮೋ ಕ್ಲಾಸಸ್ ಕೂಡ ಇದೆ, ನೀವು ನೋಡಿರ್ಬಹುದು ನನ್ನ ಚಾನೆಲ್ ನಲ್ಲಿ. ಸೊ ಇಲ್ಲಾಂದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆಪ್ ನಲ್ಲಿ ಡೆಮೋ ಕ್ಲಾಸ್ ಇರುತ್ತೆ, ನೋಡಿ ಎಷ್ಟು ಈಸಿ ಮೆಥಡ್ ಇದೆ ಅಂತ ಹೇಳಿ. ಸೊ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಅವಾಗ ನೀವು ಈ ಕೋರ್ಸ್ ಅನ್ನ ಜಾಯಿನ್ ಆಗಿ. ಸೊ ಇನ್ನು ಕೋರ್ಸ್ ನ ಫೀಸ್ ಎಷ್ಟು ಅಂದ್ರೆ, ಸೊ ಫೀಸ್ ಬಂದು 4,000 ರೂಪಾಯಿ. ಈ 4,000 ರೂಪಾಯಿ ಇದೆಯಲ್ಲ, ಈ 4,000 ರೂಪಾಯಿಲಿ ಇಡೀ 6 ತಿಂಗಳಿಗೆ, ಇದು ಪ್ರತಿ ತಿಂಗಳ 4,000 ರೂಪಾಯಿ ಅಲ್ಲ, ಇಡೀ 6 ತಿಂಗಳಿಗೆ 4,000 ರೂಪಾಯಿಯ ಫೀಸ್ ಇರುತ್ತೆ. ಇನ್ನು 4,000 ರೂಪಾಯಿಲಿ ಏನೆಲ್ಲ ಸಿಗುತ್ತೆ ನಿಮಗೆ, ಈ 4,000 ರೂಪಾಯಿಲಿ ನಿಮಗೆ ಲೈವ್ ಕ್ಲಾಸಸ್ ಫಾರ್ 1 ಮಂತ್, ಲೈವ್ ಕ್ಲಾಸ್ನ ರೆಕಾರ್ಡಿಂಗ್ ಆ್ಯಂಡ್ PDF ನೋಟ್ಸ್, ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್ಸ್ಗಳು ತುಂಬ ಟೈಮ್ ಸೇವ್ ಆಗುತ್ತೆ. ಅಡ್ವಾಂಟೇಜ್ ಏನ್ರಿ, ಫಸ್ಟ್ ಲೈವ್ ಕ್ಲಾಸಲ್ಲಿ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಡೌಟ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಟೈಮ್ ಸೇವ್ ಆಗುತ್ತೆ. ಎಷ್ಟೋ ಜನ ನೋಡಿ ಇಂಗ್ಲಿಷ್ ಕಲಿಯೋದನ್ನ ಕ್ವಿಟ್ ಮಾಡ್ತಾರೆ ಮೊದಲು, ಯಾಕೆಂದ್ರೆ ಅಲ್ಲಿ ಇಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. 3-4 ತಿಂಗಳಾಯ್ತು, 5 ತಿಂಗಳಾಯ್ತು, ಸೊ ಇಂಗ್ಲಿಷ್ ಕಲೀಲಿಕ್ಕೆ ವರ್ಷಾನುಗಟ್ಟಲೆ ಟೈಮ್ ಬೇಕು ಅಂತ ಹೇಳಿ ಕ್ವಿಟ್ ಮಾಡ್ತಾರೆ. ಸೊ ಕ್ವಿಟ್ ಮಾಡಬೇಡಿ, ಸರಿಯಾದಂಥ ಮೆಥಡ್ ಮೂಲಕ ಕಲೀಲಿ, ತುಂಬಾ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಆಗುತ್ತೆ ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್ಸ್ ಮೂಲಕ. ಈ ಪ್ರಾಕ್ಟೀಸ್ ಆಗಲಿಲ್ಲ ಅಂದರೆ ಪರ್ಫೆಕ್ಟ್ ನೀವು ಯಾವತ್ತೂ ಆಗೋದಿಲ್ಲ.
ಸೊ ಇಷ್ಟೆಲ್ಲ ನಿಮಗೆ ಸಿಗುತ್ತೆ 4000 rupees ಅಲ್ಲಿ. ಅಂಡ್ ಅದರಲ್ಲಿಯೂ ಕೂಡ ಲಾಂಚ್ ಆಗ್ತಾ ಇದೆ ನ್ಯೂ ಬ್ಯಾಚ್, ಅದರ ಒಂದು ಲಾಂಚ್ ಆಫರ್ ಕೂಡ ನಡೀತಾ ಇದೆ. ಸೊ ಇಲ್ಲಿ ನಿಮಗೆ 1000 rupees ನ ಡಿಸ್ಕೌಂಟ್ ಕೂಡ ಇದರಲ್ಲಿ ಸಿಗುತ್ತೆ. ಎಷ್ಟು? 1000 rupees ನ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ವಿತ್ 1000 rupees ಡಿಸ್ಕೌಂಟ್ ಜಸ್ಟ್ 3059 rupees ಅಲ್ಲಿ ನೀವು ಏನ್ ಮಾಡ್ಬೋದು, ಈ ಬ್ಯಾಚ್ ಅನ್ನ ಜಾಯಿನ್ ಆಗ್ಬೋದು. ಇದು ಲಿಮಿಟೆಡ್ ಟೈಮ್ ಅಂಡ್ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ಗೆ ಇರುತ್ತೆ. ಫಸ್ಟ್ ಫ್ಯೂ ಸ್ಟೂಡೆಂಟ್ಸ್ಗೆ ಮಾತ್ರ. ಆದಷ್ಟು ಬೇಗನೆ ಜಾಯಿನ್ ಆಗಿ. ಸೊ ಯಾವ ರೀತಿ ಕೋರ್ಸ್ ಅನ್ನ ಜಾಯಿನ್ ಆಗಬೇಕಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲನೇ ಮೆಥಡ್. ಸೊ ಅಲ್ಲಿ ಹೋದ್ರೆ ಈ ರೀತಿ ನಿಮಗೆ ಕೋರ್ಸ್ ಕಾಣಿಸುತ್ತೆ, 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ಫೋನ್ ಪೇ, ಗೂಗಲ್ ಪೇ, ಡೆಬಿಟ್ ಕಾರ್ಡ್ ಯಾವ್ದು ಆಪ್ಷನ್ಸ್ ಆ ಆಪ್ಷನ್ಸ್ ಮೂಲಕ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು. ಇನ್ನು ಕೆಲವೊಬ್ಬರ ಕಡೆ ಫೋನ್ ಪೇ ಗೂಗಲ್ ಪೇ ಇರೋದಿಲ್ಲ. ಸೊ ಅಂಥವ್ರು ಏನ್ ಮಾಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದೆನ್ ಸೊ ನಾನು ನಿಮಗೆ ಬೇರೆಯವ್ರ ಕಡೆಯಿಂದ ಯಾವ ರೀತಿ ಫೋನ್ ಪೇ ಮಾಡಿಸಿ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು ಅನ್ನೋದು ಕೂಡ ನಿಮಗೆ ತಿಳಿಸ್ತೀನಿ. ರೈಟ್, ಇದು ನಂಬರ್. ಅಂಡ್ ಬೇಗ ಬೇಗ ಜಾಯಿನ್ ಆಗಿ ಸ್ಕಿಲ್ ಬೂಸ್ಟರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. 9 ಜೂನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 1000 rupees ನ ಡಿಸ್ಕೌಂಟ್ ಕೂಡ ಇದೆ. ಎನಿ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8150853340. ಸೊ ಮತ್ತೆ ಸಿಗೋಣ ಯಾವಾಗ ಈ ಒಂದು ಸ್ಕಿಲ್ ಬೂಸ್ಟರ್ನ ನಮ್ಮ ಆ್ಯಪ್ನಲ್ಲಿ ಮೊದಲನೆಯ ಕ್ಲಾಸಲ್ಲಿ 9th ಜೂನ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೇಗ ಬೇಗ ಎನ್ರೋಲ್ ಆಗಿರಿ, ಬೇಗ ಬೇಗ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ, ಸ್ಟ್ರಕ್ಚರ್ಡ್ ಆಗಿ ಕಲಿತಾ ಹೋಗೋಣ. ನೋ ಟೈಮ್ ವೇಸ್ಟ್. ಫುಲ್ ಕಾಂಟೆಂಟ್ ಮೇಲೆ ಫೋಕಸ್ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ದೆನ್ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗ್ತೀರಾ 2026 ಅಲ್ಲಿ. ಆ್ಯಂಡ್ ಡಿಸ್ಕೌಂಟ್ ಕೂಡ ಇದೆ. ಡಿಸ್ಕೌಂಟ್ ಮುಗಿದ ನಂತರ 4000 ರೂಪಾಯಿ ಆಗುತ್ತೆ ಕೋರ್ಸ್ನ ಫೀಸ್. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಸಿಗೋಣ ನಮ್ಮ ಈ ಜೂನ್ ಬ್ಯಾಚ್ನ ಮೊದಲನೇ ಕ್ಲಾಸ್ನಲ್ಲಿ. ಬೈ ಬಾಯ್.